ಹಾಯ್ ಗಾಯ್ಸ್, ವೆಲ್ಕಮ್ ಖುಷ್ ವಿಲಾಗ್ಸ್. ಫ್ರೆಂಡ್ಸ್, ನೋಡಿ ನಾನು ಹೇಗಿದ್ದೀನಿ ಅಂತ. ಎಲ್ಲಿದ್ದೀನಿ ಗೊತ್ತಾ? ನಾನು ಇವಾಗ ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ಡೆಂಗಿ ಜ್ವರ ಬಂದು ವಾರದಿಂದ ಅಡ್ಮಿಟ್ ಆಗಿದ್ದೀನಿ. ಈಗೆಲ್ಲ ಮಳೆ ಬಂದು ಹಸಿರು ಬಂತಲ್ಲ, ಡೆಂಗಿ ಸೊಳ್ಳೆ ಕಚ್ಚಿಸ್ಕೊಂಡು ನೋಡಿ ನಾನು 3-4 ಡೇಸಿಂದ ನಾನೀಗ ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಹಾಕಿದ್ದೀನಿ ನೋಡಿ. ಹಬ್ಬದ ಹಿಂದಿನ ದಿನನೇ ಜ್ವರ ಬಂತು. ಆದರೂ ಒಂದು ಸರಿ ತೋರಿಸಿದ್ದೆ, ಇಲ್ಲಿಗೆ ಬಂದು ಸಿದ್ಧಗಂಗಾ ಹಾಸ್ಪಿಟ್ಲಿಗೆ. ಜ್ವರ ಬಂದಿದೆ, ವೈರಲ್ ಫೀವರ್ ಅಷ್ಟೇ ಅಂತ ಮಾತ್ರೆ ಎಲ್ಲ ಕೊಟ್ಟು ಒಂದು 3-4 ಡೇಸ್ ನೋಡಿ ಅಂದರು. ಒಂದು 3-4 ಡೇಸ್ ಆಯಿತು ಗೈಸ್, ಆದರೂ ಕಡಿಮೆ ಆಗಲಿಲ್ಲ. ತುಂಬ ಸುಸ್ತಾಯಿತು. ಮತ್ತು ಬ್ಲಡ್ ಚೆಕಪ್ ಎಲ್ಲ ಬಂದಿದ್ದೀನಿ, ಸುಸ್ತಾಗಿಬಿಟ್ಟು ಲೋ ಬಿ ಪಿ ಆಗಿ ಬಿದ್ದೋಗ್ಬಿಟ್ಟಿದ್ದೀನಿ. ಇಮಿಡಿಯೇಟ್ ಅಡ್ಮಿಟ್ ಆಗಿ ಪ್ಲೇಟ್ಲೆಟ್ಸ್ ಎಲ್ಲ ಪಾಪ ಚೆನ್ನಾಗಿತ್ತು. ಹಾಗಾಗಿ ಡೆಂಗಿ ಜ್ವರಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ಮಳೆಗಾಲಾಗಿರೋದ್ರಿಂದ ಎಲ್ಲರೂ ಜ್ವರ ಬರುತ್ತೆ, ಸೊಳ್ಳೆ ಕಚ್ಚುತ್ತೆ, ಹುಷಾರಾಗಿರಿ. ಹಾಗೆ ಎಲ್ಲ ಮನೆಗಳಿಗೆಲ್ಲ ಸೊಳ್ಳೆ ಮಸ್ಕಿಟೋ ಮ್ಯಾಟ್ ಹಾಕ್ಸ್ಕೊಳ್ರಿ ಮನೆಗಳಿಗೆಲ್ಲ. ಕೇರ್ಫುಲ್ಲಾಗಿರಿ. ನಾನು ಎಷ್ಟೋ ಕೇರ್ಫುಲ್ಲಾಗಿರ್ತೀನಿ, ಆದರೂ ನೋಡಿ ನನಗೆ ಕಚ್ಚುತ್ತಾ ಇರುತ್ತೆ. ನನಗಿದ್ದಾಗಲೇ 3ನೇ ಸರಿ ಡೆಂಗಿ ಜ್ವರ ಬಂದಿರೋದಿದೆ. 10 ವರ್ಷದಿಂದ ಈಚೆಗೆ 3 ಸರಿ ಡೆಂಗಿ ಆಗಿದೆ. ಡೆಂಗಿ ಜ್ವರ ಬಂದವ್ರಿಗೆ ಬರ್ತಾ ಇರುತ್ತೆ, ಕಚ್ಚಿದವ್ರಿಗೆ ಕಚ್ಚುತ್ತಾ ಇರುತ್ತೆ ಅಂತೆ. ಹಾಗಾಗಿ ಹುಷಾರಾಗಿ. ಜ್ವರ ಬಂದಿದೆ, ಏನೂ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಗೈಸ್. ಆದಷ್ಟು ಬೇಗ ಬ್ಲಡ್ ಟೆಸ್ಟ್ ಮಾಡಿ, ಪ್ಲೇಟ್ಲೆಟ್ಸ್ ಚೆಕ್ ಮಾಡಿ, ಆದಷ್ಟು ಬೇಗ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ. ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ಹಸಿರು ಜಾಸ್ತಿ ಇರುತ್ತೆ. ನಮ್ಮನೆ ಅಕ್ಕಪಕ್ಕ ಅಂತೂ ಖಾಲಿ ಸೈಟ್ಗಳಿರೋದ್ರಿಂದ ಹಸಿರು ಜಾಸ್ತಿ ಇದೆ. ಹಾಗಾಗಿ ಸೊಳ್ಳೆಗಳು ಜಾಸ್ತಿ, ಮೋರಿಗಳೆಲ್ಲ ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿರ್ತವೆ. ಆದಷ್ಟು ಬೇಗ ತೋರಿಸ್ಕೊಳ್ಳಿ. ಜ್ವರ ಬಂದರೆ ಕೇರ್ಲೆಸ್ ಮಾಡಬೇಡಿ. ಹೆಲ್ತ್ ಬಗ್ಗೆ ಕಾನ್ಸಿಯನ್ಸ್ ಆಗಿರಿ. ಎಷ್ಟೇ ಚೆನ್ನಾಗಿ ನೋಡ್ಕೊಂಡು ಹೆಲ್ತ್ ಚೆನ್ನಾಗಿದ್ರು ಈ ಥರ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ಆರೋಗ್ಯವಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತೀನಿ. ಇದು ಜ್ವರ ಒಂದೇ ಅಲ್ಲ, ಎಲ್ಲ ಕಾಯಿಲೆನೂ ಅಷ್ಟೆ. ಆದಷ್ಟು ಬೇಗ ಕೇರಾಗಿ ತೋರಿಸ್ಕೊಳ್ಳಿ ಗೈಸ್. ನೋಡಿ, 4 ದಿವಸ ಆಯಿತು ನಾನು ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಸೇರಿಕೊಂಡು. ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ. ಇವತ್ತು ನೋಡಿ ಡಾಕ್ಟ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.